ಇದ್ದೀವಿ. ಪದೇ ಪದೇ ಫೆಬ್ರವರಿ ಮಾರ್ಚನ್ನು ಕೇಳಿದಾಗ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು. ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚು ಇನ್ನೂ ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು. ಆದರೆ ಈ ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಜ್ಯದ ಗೃಹಲಕ್ಷ್ಮಿ ಅವರಿಗೆ ಮಹಾಮೋಸ, 5,000 ಕೋಟಿಯಷ್ಟು ಹಣವನ್ನ ತಿಂದು ತೇಗ್ಬಿಡ್ತಾ ಕಾಂಗ್ರೆಸ್ ಸರ್ಕಾರ. ಲಕ್ಷ್ಮಿ ಹತ್ರ ಸತ್ಯ ಮತ್ತು ಸುಳ್ಳನ್ನ ಹೇಳಿಸಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರಿಗೆ ಮುಖಭಂಗ ಮಾಡಿದ್ರ ಡಿ ಕೆ ಶಿವಕುಮಾರ್. ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಕಳೆದ 3-4 ದಿನಗಳಿಂದ ಸದನದಲ್ಲಿ ಆದಂತ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ತಿಂದು ತೇಗಿ ಬಿಟ್ರ ಎನ್ನುವಂತ ಕೋಲಾಹಲ ದೊಡ್ಡದಾದಂತ ಕದನವನ್ನು ಸೃಷ್ಟಿ ಮಾಡ್ತು. ಮತ್ತು ಅದಕ್ಕೆ ಉತ್ತರವೆಂಬಂತೆ ಕೊನೆಯದಾಗಿ ಬಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು, ಹೌದು ನಾವು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಲಕ್ಷ್ಮಿಯವರಿಗೆ ಹಾಕಿಲ್ಲ ಎನ್ನುವಂತ ಸತ್ಯವನ್ನು ಒಪ್ಕೊಂಡ್ಬಿಟ್ರು. ಮತ್ತು ಅದು ದೊಡ್ಡ ಕೋಲಾಹಲಕ್ಕೆ ಕೂಡ ಕಾರಣವಾಯಿತು. ವೀಕ್ಷಕರೇ, ನಾನು ಇದೀಗ ಏನೆಲ್ಲ ಆಯ್ತು ಎನ್ನುವುದನ್ನ ಸಂಕ್ಷಿಪ್ತವಾಗಿ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ. ನೋಡಿ, ಕಳೆದ ಸೋಮವಾರದಿಂದ ಆದಂತ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ದೊಡ್ಡದಂತ ಕೋಲಾಹಲವನ್ನು ಸೃಷ್ಟಿ ಮಾಡಿತು. ಮತ್ತು ಮಹೇಶ್ ತೆಂಗಿನಕಾಯಿ ಎನ್ನುವಂತ ಒಬ್ಬ MLA, ಬಿಜೆಪಿ MLA ಒಂದು ಸಿಂಪಲ್ ಆದಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಯಾಕೆ ಸರ್ಕಾರ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಗೃಹಲಕ್ಷ್ಮಿ ಹಣವನ್ನ, ಅಂದ್ರೆ ಸರಿಸುಮಾರು 5,000 ಕೋಟಿಯಷ್ಟು ಹಣವನ್ನ ಯಾಕೆ ಗೃಹಲಕ್ಷ್ಮಿಯವರಿಗೆ ಹಾಕಿಲ್ಲ ಎನ್ನುವಂತ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ಉತ್ತರ ಕೊಟ್ಟಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು, ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಹಾಗಾಗಿಲ್ಲ, ನೀವು ತಪ್ಪು ಮಾಹಿತಿಯನ್ನು ಸದನಕ್ಕೆ ಕೊಡ್ತಾ ಇದ್ದೀರಿ. ನಾವು ಇಲ್ಲಿಯ ತನಕ ಕೂಡ ನಾವು 25 ಕಂತುಗಳಲ್ಲಿ ಗೃಹಲಕ್ಷ್ಮಿಯವರಿಗೆ ಹಣವನ್ನು ಹಾಕಿದ್ದೇವೆ. ಆಗಸ್ಟ್ ತನಕವೂ ಕೂಡ ನಾವು ಎಲ್ಲಾ ಹಣವನ್ನ ಕ್ಲಿಯರ್ ಮಾಡಿದ್ದೇವೆ. ಜೊತೆಗೆ ಮುಂದಿನ ದಿನಗಳಂದ್ರೆ ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ 3 ತಿಂಗಳ ಈ ಅವಧಿಯ ಗೃಹಲಕ್ಷ್ಮಿ ಹಣವನ್ನ ಗೃಹಲಕ್ಷ್ಮಿಗೆ ಹಾಕಬೇಕು. ಮತ್ತು ಹಣ ಬಂದ ಕೂಡಲೇ ಯಾವುದೇ ಡಿಲೇ ಮಾಡದೆ, ಯಾವುದೇ ಟೈಮ್ ತೆಗೆದುಕೊಂಡು ನಾವು ಗೃಹಲಕ್ಷ್ಮಿಯವರಿಗೆ ಹಣವನ್ನ ಹಾಕ್ತೇವೆ ಅನ್ನುವಂತ ಉತ್ತರವನ್ನು ಕೊಟ್ಟು ಅಷ್ಟಕ್ಕೆ ಸುಮ್ಮನಾಗಿದ್ರು. ಆದ್ರೆ ಬಿಜೆಪಿಯ MLAಗಳು, ಬಿಜೆಪಿಯ ವಿರೋಧ ಪಕ್ಷ ನಾಯಕರು ಮತ್ತು ಬಿಜೆಪಿಯ ಒಂದು ತಂಡ ಸರ್ಕಾರದ ಮೇಲೆ ಮುಗಿಬಿದ್ದು ಇಲ್ಲ, ನಮ್ಮ ಹತ್ರ ದಾಖಲಾತಿ ಇದೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸದನಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ. ಜೊತೆಗೆ ಸುಳ್ಳು ಎನ್ನುವುದಕ್ಕಿಂತ 5,000 ಕೋಟಿ ಹಣ ಎಲ್ಲೋಯ್ತು. 5,000 ಕೋಟಿ ಅಂದ್ಕೊಳ್ಳೋದು ರಾಜ್ಯದ ಸರ್ಕಾರಕ್ಕೆ ಒಂದು ದೊಡ್ಡ ಅಮೌಂಟ್ ಆಗುತ್ತೆ. ಮತ್ತು ನಮ್ಮ ರಾಜ್ಯದ ಬಜೆಟ್ಗೆ ಬಂದಾಗ ಕೂಡ ದೊಡ್ಡ ಅಮೌಂಟ್ ಆಗುತ್ತೆ. ಅಷ್ಟು ಹಣವನ್ನ ಎಲ್ಲಿ ಯೂಸ್ ಮಾಡ್ಕೊಂಡ್ರು, ಯಾಕೆ ಗೃಹಲಕ್ಷ್ಮಿ ಹಣ ಹಾಕಿಲ್ಲ, ಯಾಕೆ ಸರ್ಕಾರ ಸುಳ್ಳು ಹೇಳ್ತಾ ಇದೆ ಎನ್ನುವಂತ ಪ್ರಶ್ನೆಯನ್ನ ಪದೇ ಪದೇ ಕೇಳ್ತಾ ಇದ್ರು ವಿರೋಧ ಪಕ್ಷ ನಾಯಕರು, ಮಹೇಶ್ ತೆಂಗಿನಕಾಯಿ ಅವರು ಮತ್ತು ಬಿಜೆಪಿ ಒಂದು ತಂಡವಾಗಿ ಮೊಟ್ಟ ಮೊದಲ ಬಾರಿಗೆ ಸರ್ಕಾರವನ್ನ ಎದುರಿಸುವ ಮತ್ತು ಸರ್ಕಾರವನ್ನ ಮುಜುಗರಕ್ಕೆ ಈಡು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತು. ಅದಾದ ನಂತರ 3 ದಿನಗಳ ಕಾಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅಧಿವೇಶನಕ್ಕೆ ಬರಲಿಲ್ಲ. ಜೊತೆಗೆ ನಿನ್ನೆ ಬಂದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು, ಹೌದು ನಮ್ಮ ಸರ್ಕಾರದಿಂದ ತಪ್ಪಾಗಿದೆ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳುಗಳ ಹಣ ಸರಿಸುಮಾರು 5,000 ಕೋಟಿಯಷ್ಟು 1,24,00,000 ಗೃಹಲಕ್ಷ್ಮಿಯವರಿಗೆ ಹಣ ಹೋಗಿಲ್ಲ. ನಾವು ಅದನ್ನು ವಿಚಾರಣೆ ಮಾಡ್ತೇವೆ ಮತ್ತು ಅದನ್ನ ಹಾಕುವಂತ ಪ್ರಯತ್ನ ಕೂಡ ಮಾಡ್ತೇವೆ. ಆದ್ರೆ ನಮಗೆ ಅಧಿಕಾರಿಗಳು ತಪ್ಪು ಮಾಹಿತಿಯನ್ನು ಕೊಟ್ಟರು. ಆ ಕಾರಣಕ್ಕಾಗಿ ನಾನು ನಿಮಗೆ 2 ದಿನಗಳ ಹಿಂದೆ ತಪ್ಪು ಮಾಹಿತಿಯನ್ನು ಕೊಟ್ಟೆ, ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಜೊತೆಗೆ ಆ ವಿಷಾದ ಎನ್ನುವಂತ ಒಂದು ಪದ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನು ಕ್ಷಮೆಯನ್ನ ಕೇಳ್ತೇನೆ ಅನ್ನುವಂತ ಮಾತನ್ನು ಹೇಳಿ ವಿರೋಧ ಪಕ್ಷದವರಿಗೆ ಸ್ವಲ್ಪ ಟಾಂಗ್ ಕೊಡುವಂತ ಪ್ರಯತ್ನ ಮಾಡಿದ್ರು. ಅದಾದಂತ ಅವರು, ನಾನು ಮಹಿಳೆ ಎನ್ನುವಂತ ಕಾರಣಕ್ಕಾಗಿ ನನ್ನ ಮೇಲೆ ಮುಗಿ ಬೀಳ್ತಾ ಇದ್ರೆ ಎನ್ನುವಂತ ಒಂದು ವಿಕ್ಟಿಮ್ ಕಾರ್ಡ್ ಕೂಡ ಪ್ಲೇ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತೊಮ್ಮೆ ತಮ್ಮ ಪದಗಳ ಮೇಲೆ ಒಂದು ನೋಡ್ಕೊಂಡ್ರೆ ಅದು ಅವರಿಗೆ ಅರ್ಥ ಆಗುತ್ತೆ. ನೋಡಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸುಳ್ಳು ಹೇಳಿದ್ರು, ಸತ್ಯ ಹೇಳಿದ್ರು ಎನ್ನುವುದಕ್ಕಿಂತ ರಾಜ್ಯದ ಮಹಿಳೆಯರಿಗೆ 5,000 ಕೋಟಿಯಷ್ಟು ಹಣ ಯಾಕೆ ಸರ್ಕಾರ ಹಾಕಲಿಲ್ಲ, ನೀವು ಒಮ್ಮೆ ಒಂದು ಭರವಸೆಯನ್ನು ಕೊಟ್ಟ ನಂತರ ಆ ಭರವಸೆಯನ್ನ ಈಡೇರಿಸಬೇಕಿತ್ತು. ಜೊತೆಗೆ ಆ ಭರವಸೆಯನ್ನೇ ನಂಬಿಕೊಂಡು ಅನೇಕರು, ಈ 1,24,00,000 ಜನರು ನಂಬಿಕೊಂಡಿರ್ತಾರೆ ಅನ್ನೋದಕ್ಕಿಂತ ಸರಿಸುಮಾರು 50 ಲಕ್ಷ ಜನ ಆದ್ರೂ ಕಡು ಬಡವರು 2,000 ರೂಪಾಯಿ ತಮಗೆ BP ಶುಗರ್ ಟ್ಯಾಬ್ಲೆಟ್ ಆಗುತ್ತೆ, ನಮಗೆ ತರಕಾರಿಗೆ ಆಗುತ್ತೆ, ನಮ್ಮ ಮಕ್ಕಳು ಹಣ ಕೊಡಲ್ಲ, ಆದ್ರೂ ನಾವು ಧೈರ್ಯವಾಗಿ ಬದುಕ್ತೇವೆ ಅನ್ನುವಂತ ಆಶೆಯನ್ನು ಇಟ್ಕೊಂಡಿರ್ತಾರೆ. ಅಂತ ಆಶಯ ಹೊತ್ಕೊಂಡಿರುವಂತ ಈ ಕನಸುಗಳಿಗೆ ಯಾಕೆ ನೀವು ತಣ್ಣೀರು ಎರಚಿದ್ರಿ? ಟೋಟಲಿ 5 ತಿಂಗಳ ಅಂದ್ರೆ 15,000 ಕೋಟಿಯಷ್ಟು ನೀವು ಹಣ ಅವ್ರಿಗೆ ಪಾವತಿ ಮಾಡಬೇಕಾಗಿದೆ. ಫೆಬ್ರವರಿ 2,500 ಕೋಟಿ, ಮಾರ್ಚ್ 2,500 ಕೋಟಿ, ಅದು 5,000 ಆಯ್ತು. ಹಳೆಯ ಬ್ಯಾಲೆನ್ಸ್ ಕೊಡಬೇಕು. ಜೊತೆಗೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಈಗ ಡಿಸೆಂಬರ್ ಕೂಡ ಮುಗಿತೆ ಬಂತು. ಡಿಸೆಂಬರ್ ಓಕೆ, ಜನವರಿ ಹಾಕ್ತೆ ಅಂತ ಹೇಳ್ಬೋದು. ಆದ್ರೆ 15,000 ಕೋಟಿ ಅಂದ್ರೆ ಒಬ್ಬ ಮಹಿಳೆಗೆ ಸರಿಸುಮಾರು 5 ತಿಂಗಳುಗಳ ಕಾಲ ಅಂದ್ರೆ 10,000 ರೂಪಾಯಿ ನೀವು ಹಾಕಬೇಕು. 10,000 ಬಂದಿಲ್ಲ ಅಂದ್ರೆ ಆ ಮಹಿಳೆಯ ಪರಿಸ್ಥಿತಿ ಏನಾಗುತ್ತೆ?
ಅವ್ರಿಗೆ BP ಗೆ ಟ್ಯಾಬ್ಲೆಟ್ಗೆ ಹಣ ಇರಲ್ಲ, ಶುಗರ್ಗೆ ಹಣ ಇರಲ್ಲ, ಬೇರೆ ಬೇರೆ ಕಾಯಿಲೆಗಳಿಗೆ ಹಣ ಇರಲ್ಲ, ಅಸ್ತಮ ಬರುತ್ತೆ, ಚಳಿ ಇರುತ್ತೆ, ಒಂದು ಸ್ವೆಟರ್ ತಗೊಳ್ಬೇಕಾಗುತ್ತೆ. ಎಲ್ಲವೂ ಕೂಡ ಮೂಲಭೂತವಾದಂತ ಒಂದು ಲೆಕ್ಕಾಚಾರ ಇಟ್ಕೊಂಡೇ ಸರ್ಕಾರ 2,000 ಕೊಡುವಂತ ನಿರ್ಣಯಕ್ಕೆ ಬಂದಿದ್ದು. ಇದು ಸರ್ಕಾರ ಮಾಡಿದಂತ ನಿರ್ಣಯ. ಅಷ್ಟಾಗಿಯೂ ಕೂಡ ಒಂದು ಕಡೆಯಿಂದ ಯೋಚನೆ ಮಾಡೋದಾದ್ರೆ ಸರ್ಕಾರ ಮಹಿಳೆಯರಿಗೆ ಹಣವನ್ನು ಹಾಕದೆ ದೊಡ್ಡ ಮೋಸ ಮಾಡ್ತು ಎನ್ನುವಂತ ಒಂದು ಲೆಕ್ಕಾಚಾರ. ಜೊತೆಗೆ ಈ 5,000 ಕೋಟಿ ಸರ್ಕಾರ ಬೊಕ್ಕಸದಲ್ಲಿ ಇದೆ ಅಂದ್ಮೇಲೆ ಯಾಕೆ ಯಾರ ಗಮನಕ್ಕೂ ಬರಲಿಲ್ಲ? ನೋಡಿ, 2,500 ಕೋಟಿ ಪ್ರತಿ ತಿಂಗಳು ಹೋಗ್ತಾ ಇದ್ರೆ ಅದು ಸರ್ಕಾರದ ಬೊಕ್ಕಸದಿಂದ ಕಡಿಮೆ ಆಗುತ್ತೆ, ಮತ್ತೆ ಯಾವ್ದು ಟ್ಯಾಕ್ಸ್ ಮುಖಾಂತರ ಬರುತ್ತೆ. ಆದ್ರೆ 5,000 ಕೋಟಿಯಷ್ಟು ಸರ್ಕಾರ ಮಹಿಳೆಯರಿಗೆ ಪಾವತಿ ಮಾಡ್ಲಿಲ್ಲ ಅಂದ್ರೆ ಆ ಹಣ ಬೊಕ್ಕಸದಲ್ಲಿ ಇರಬೇಕಾಗತ್ತಲ್ವಾ? ಆ ಬೊಕ್ಕಸಕ್ಕಿದ್ದ ಹಣ ಯಾರ ಗಮನಕ್ಕೂ ಯಾಕೆ ಬರಲಿಲ್ಲ? ಬಿಜೆಪಿಯವರು, ವಿರೋಧ ಪಕ್ಷರು ಬೇರೆ ಏನೇ ಹೇಳ್ಬಹುದು ಅಂದ್ರೆ ಆ ಹಣವನ್ನು ತೆಗೆದುಕೊಂಡು ಬಿಹಾರ ಎಲೆಕ್ಷನ್ಗೆ ಹೋಯ್ತು ಹಾಗೆ ಎನ್ನುವುದು ಅವೆಲ್ಲ ತರ್ಕಕ್ಕೆ ನಿಲುಕುದು. ಯಾಕಂದ್ರೆ ಸರ್ಕಾರ ಬೊಕ್ಕಸದಿಂದ ಇರುವಂತಹ ಹಣವನ್ನು ಯಾರು ಕೂಡ ಉಪಯೋಗ ಮಾಡ್ಲಿಕ್ಕೆ ಆಗಲ್ಲ. ಅದು ಎಲ್ರಿಗೂ ಅರ್ಥ ಆಗ್ಲೇಬೇಕಾಗುತ್ತೆ. ಯಾಕಂದ್ರೆ ಅದು ಬೇರೆ ಮುಖಾಂತರ ಸ್ಯಾಂಕ್ಷನ್ ಆಗಿ ಆ ಮುಖಾಂತರ ಬಿಡುಗಡೆ ಆಗ್ಬೋದೇ ಹೋದಂದ್ರೆ ವಾಲ್ಮೀಕಿ ಹಗರಣದಲ್ಲಿ ಆಯ್ತಲ್ಲ, ಒಂದು ಅಧಿಕಾರಿಯ ಸಿಗ್ನೇಚರ್ ಮುಖಾಂತರ ಅದನ್ನ ಹೊರಗೆ ಬಂದು ಸರ್ಕಾರ ಬೊಕ್ಕಸದಿಂದ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಆದ ನಂತರ ಅದನ್ನ ಬೇರೆ ಕಡೆ ತೆಗೆದುಕೊಂಡು ಹೋಗುದು. ಆದ್ರೆ ಬಿಡುಗಡೆ ಆಗದೆ ಅದರ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಅಷ್ಟು ಕಾಮನ್ ಸೆನ್ಸ್ ಈ ಬಿಜೆಪಿಯವರಿಗೆ ಇಲ್ಲ. ಇಲ್ಲಿ ಎರಡನೇದಾಗಿ ಸರ್ಕಾರ ಹೇಳುವಂತ ಒಂದು ಉತ್ತರ ಅಂದ್ರೆ ಇಲ್ಲಿ 2024 ಮತ್ತು 25 ಬಜೆಟ್ ನಲ್ಲಿ ಇಂತಿಷ್ಟು ಅಂದ್ರೆ ಸರಿಸುಮಾರು 59,000 ಕೋಟಿಯಷ್ಟು ಈ ಗ್ಯಾರಂಟಿ ಯೋಜನೆಗಳಿಗಿತ್ತು. ಅದರಲ್ಲೂ ಮುಖ್ಯವಾಗಿ 33,000 ಕೋಟಿಯಷ್ಟು ಹಣವನ್ನ ಈ ಗೃಹಲಕ್ಷ್ಮಿ ಯೋಜನೆಗೆ ತೆಗೆದಿಡಲಾಗಿತ್ತು. ಆದ್ರೆ ಸರ್ಕಾರ ಏನ್ ಮಾಡ್ತಿತ್ತಂದ್ರೆ ಈ 3 ತಿಂಗಳ ನಂತರ 4 ತಿಂಗಳ ನಂತರ ಹಣವನ್ನು ಹಾಕ್ತಾ ಇತ್ತು. 2024 ಏಪ್ರಿಲ್ ಇಂದ 2025 ಏಪ್ರಿಲ್ ತನಕ ಒಂದು ಬಜೆಟ್ ಅಮೌಂಟ್ ಆಗುತ್ತೆ. ಅಷ್ಟು ಹಣವನ್ನ ಅದೇ ವರ್ಷದಲ್ಲಿ ಅವರು ವಿನಿಯೋಗ ಮಾಡಬೇಕಾಗುತ್ತೆ. ಒಂದು ವೇಳೆ ವಿನಿಯೋಗ ಮಾಡಲಿಲ್ಲ ಅಂದ್ರೆ ಅದು ಬೇರೆ ಬಜೆಟ್ಗೆ ಬರುತ್ತೆ. ಜೊತೆಗೆ ಅದನ್ನ ಹಾಕ್ಲಿಲ್ಲ ಹಾಗೆ ಉಳ್ಕೊಂಡ್ರು ಕೂಡ ಈ 2025 ಏಪ್ರಿಲ್ ನಂತರ ಬಜೆಟ್ ನ ಹಣವನ್ನು ಹಾಕ್ಲಿಕ್ಕಾಗಲ್ಲ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಡುವಂತ ಹಾರೈಕೆಯ ಉತ್ತರ ಅಂದ್ರೆ ನೋಡಿ, ನಾವು 2024 ಕೊನೆಯ ತನಕ ಕೂಡ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನೇರವಾಗಿ ಗೃಹಲಕ್ಷ್ಮಿಯರಿಗೆ ಹಣ ಹೋಗ್ತಿತ್ತು. 2025 ಜನವರಿಯಿಂದ ಆ ಒಂದು ವಿಧಾನವನ್ನ ತೆಗೆದುಹಾಕಿ ಅದು ಆರ್ಥಿಕ ಇಲಾಖೆಯಿಂದಲೇ ಪಂಚಾಯಿತಿಗಳ ಮೂಲಕ ಗೃಹಲಕ್ಷ್ಮಿ ಹಣವನ್ನ ಹೋಗುವಂತ ಒಂದು ವಿಧಾನವನ್ನ ಒಂದು ಮಾರ್ಪಾಡು ಮಾಡಲಾಯಿತು. ಹಾಗಾಗಿ ಈ ಎಲ್ಲಾ ಒಂದು ಜವಾಬ್ದಾರಿ ಕೂಡ ಆರ್ಥಿಕ ಸಚಿವರಾದಂತ ಸಿದ್ದರಾಮಯ್ಯನವರ ಅಂಡರ್ಲ್ಲಿ ಬರುತ್ತೆ. ಹಾಗಾಗಿ ನನ್ನ ಆಜ್ಞೆ, ನನ್ನ ಒಂದು ಆಡಳಿತ ಕೂಡ ಅಲ್ಲಿ ಇರಲ್ಲ. ಜೊತೆಗೆ ಏನಾಯ್ತಂದ್ರೆ ಈ ಜನವರಿಯಲ್ಲಿ ಹಾಕುವಂತ ಹಣವನ್ನು ಮಾರ್ಚ್ ಅಲ್ಲಿ ಹಾಕಲಾಗಿದೆ. ಫೆಬ್ರವರಿಲಿ ಹಾಕ್ಬೇಕಂತ ಹಣ ಅಥವಾ ಈ ಮಾರ್ಚ್ ಅಲ್ಲಿ ಹಾಕಬೇಕಾಗಿದ್ದ ಹಣ ಅದು ನೇರವಾಗಿ ಮೇಘ ಹೋಗ್ಬಿಟ್ಟಿದೆ. ಹಾಗಾಗಿ ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನವರು ಆ ವರ್ಷ ಅಂದ್ರೆ 2024 2025 ಏಪ್ರಿಲ್ ತನಕ ಆ ಬಜೆಟ್ ಅವಧಿ ಮುಗಿದ ನಂತರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನವರು 2024 ಬಜೆಟ್ಗೆ ಅಂದ್ರೆ 2025 26 ಇರುತ್ತಲ್ಲ ಆ ಬಜೆಟ್ ನ ಅವಧಿಯಲ್ಲಿ ಹಣ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಎನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ರೆ, ಮತ್ತು ಅದಕ್ಕೆ ಅನುಮತಿ ಕೂಡ ಕೊಡ್ತಾ ಇಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತ ಅಥವಾ ಈ ಫೈನಾನ್ಸ್ ಸೆಕ್ರೆಟರಿ ಕಡೆಯಿಂದ ಅದಕ್ಕೆ ಅನುಮತಿ ಕೊಡಲಾಗ್ತಾ ಇಲ್ಲ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ವಿಚಾರ ಮಾಡಿ ಅದನ್ನ ಹಣವನ್ನ ಹಾಕಲಾಗುತ್ತೆ ಅನ್ನುವಂತ ಒಂದು ಹಾರೈಕೆ ಉತ್ತರವನ್ನು ಕೊಡ್ತಾ ಇದ್ದೀವಿ. ಇದು ಸಿಂಪಲ್ ಅಂದ್ರೆ 2024 ಏಪ್ರಿಲ್ ನಿಂದ 2025 ಏಪ್ರಿಲ್ ಇದೆಯಲ್ಲ ಅಲ್ಲಿ ತನಕ ಒಂದು ಬಜೆಟ್ ಆಗುತ್ತೆ. ಆ ಬಜೆಟ್ ಒಳಗಡೆ ಆ ಹಣವನ್ನು ಹಾಕಬೇಕಾಗುತ್ತೆ ಮತ್ತು ಅದಕ್ಕೆ ತೆಗೆದಿಟ್ಟ ಹಣವನ್ನು ಅಲ್ಲೇ ಹಾಕಬೇಕಾಗುತ್ತೆ. ಆದ್ರೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಏನ್ ಮಾಡ್ತಿದೆ ಅಂದ್ರೆ 3 ತಿಂಗಳ ನಂತರ 4 ತಿಂಗಳ ನಂತರ ಹಣವನ್ನು ಹಾಕುವಂತ ಒಂದು ಸಂದರ್ಭದಲ್ಲಿ ಆ ಬಜೆಟ್ ನ ಅವಧಿ ಮುಗ್ದು ಹೋಗಿರುತ್ತೆ ಮತ್ತು ಅದು 2025 2026 ಬಜೆಟ್ ಬಂದಾಗ ಅಲ್ಲಿ ಒಂದು ವ್ಯತ್ಯಯ ಆಗಿದೆ ಅನ್ನುವಂತ ಮಾತನ್ನ ಕೂಡ ಹೇಳ್ತಾರೆ. ಅದು ಒಂದಕ್ಕೆ ಹಾರೈಕೆ ಉತ್ತರ ಆದ್ರೂ ಕೂಡ ಸರ್ಕಾರದ ಬೊಕ್ಕಸದಲ್ಲಿ ಇದ್ದಂತ 5,000 ಕೋಟಿಯ ಒಂದು ಲಕ್ಷ್ಯ ಯಾಕೆ ಇಲ್ಲಿ ಬಂದಿಲ್ಲ? ನೀವು ಹಣ ಹಾಕಲಿಲ್ಲ ಅಂದ್ರೆ ಅದನ್ನ ನೇರವಾಗಿ ಸ್ಪಷ್ಟತೆಯನ್ನು ಕೊಡಬಹುದಿತ್ತು. ಹೌದು, ಹೀಗೆ ನಮ್ಮ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಒಂದು ಸಮಸ್ಯೆಯನ್ನ ಬಗೆಹರಿಸಬಹುದಿತ್ತು ಮತ್ತು ಅದು ಕ್ಯಾಬಿನೆಟ್ ನಲ್ಲಿ ಚರ್ಚೆಯಾಗಿ ಕೆಲವೊಂದು ಪ್ರಿಲಿಮಿನರಿ ಬಜೆಟ್ ಮುಖಾಂತರ ಅದನ್ನ ಮತ್ತೆ ಬಜೆಟ್ ಅನುಮೋದನೆ ಪಡ್ಕೊಂಡು ಅದನ್ನ ಗೃಹಲಕ್ಷ್ಮಿಗೆ ಹಾಕಬಹುದಿತ್ತು. ಆದ್ರೆ ಇಲ್ಲೇ ತನಕ ಹಾಕಲಿಲ್ಲ. ಮತ್ತು ಒಂದು ವಿಚಾರ ಇಲ್ಲಿ ದೊಡ್ಡದಾಗಿ ಚರ್ಚೆ ಮಾಡಲೇಬೇಕಂತಂದ್ರೆ ಈ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಹಣ ಯಾಕೆ ಹಾಕಲಿಲ್ಲ ಎನ್ನುವುದು ಎಲ್ರಿಗೂ ಕೂಡ ಗೊತ್ತಿತ್ತು, ಇನ್ಕ್ಲೂಡಿಂಗ್ ಬಿಜೆಪಿ ದೊಡ್ಡ ದೊಡ್ಡ ನಾಯಕರಿಗೂ ಕೂಡ ಗೊತ್ತಿತ್ತು. ಆದ್ರೆ ಈ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರ ಅನ್ನೋದು ಹೇಗಿದೆ ಅಂದ್ರೆ ಎರಡೂ ಕೂಡ ಒಂದೇ ಅಜೆಂಡಾ. ಇವರಿಗೆ ಜೆಂಡಾ ಬೇರೆ ಆದ್ರೂ ಕೂಡ ಇವರ ಅಜೆಂಡಾ ಒಂದೇ ಆಗಿದೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಅವರಿಗೆ ಬಿಜೆಪಿಗೆ ಅದರಿಂದ ಹಣ ಹೋಗುತ್ತೆ, ಅವ್ರಿಗೆ ಬೇರೆ ಬೇರೆ ಕೆಲಸ ಆಗುತ್ತೆ, ಅದ ರಾಜಕೀಯ ಹಿತಾಸಕ್ತಿಗಳ ಮುಖಾಂತರ ಬೇರೆ ಬೇರೆ ಕೆಲಸ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಏನೇ ವಿರೋಧ ಮಾಡಬೇಕಾದ್ರೂ ಕೂಡ ಒಂದಿನ ವಿರೋಧ ಮಾಡುತ್ತೆ ಮತ್ತು 2 ದಿನಕ್ಕೆ ತೇಪೆಚ್ಚುವ ಕಾರಣ ಮಾಡಿ ಎಲ್ಲರೂ ಕೂಡ ಒಂದೇ ರೂಮಲ್ಲಿ ಪಾರ್ಟಿ ಮಾಡ್ತಾರೆ ಅನ್ನುವಂತ ಒಂದು ಸ್ಥಿತಿಗೆ ಕರ್ನಾಟಕ ಬಂದು ತಲುಪಿದೆ. ಹಾಗಾಗಿ ಇಲ್ಲಿ ಆದಂತ ಒಂದು ದೊಡ್ಡ ಬೆಳವಣಿಗೆ ಅಂದ್ರೆ
ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೂ ಗೊತ್ತಿತ್ತು ಹೀಗಾಗಿದೆ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಹಾಕ್ಲಿಕ್ಕಾಗಿಲ್ಲ ಎನ್ನುವಂತಹ ವಿಚಾರ ಗೊತ್ತಿದೆ. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಗೊತ್ತಿದೆ. ಸಿದ್ದರಾಮಯ್ಯನವರು ಕೂಡ 4 ದಿನಗಳ ಹಿಂದೆ ಇದೇ ಪ್ರಶ್ನೆಯನ್ನ ಮಹೇಶ್ ತೆಂಗಿನಕಾಯಿ ಅವರು ಹೇಳಿದಾಗಲೂ ಕೂಡ ಅದು ಸ್ಪಷ್ಟವಾಗಿ ಹೇಳಿದ್ರು, ಇಲ್ಲ ಆಗ್ಲಿಕ್ಕಿಲ್ಲ, ಹಾಕಿರಬಹುದು, ಒಂದ್ ವೇಳೆ ಹಾಕ್ಲಿಲ್ಲ ಅಂದ್ರೆ ನಾವು ಹಾಕಿಸುವಂತ ಪ್ರಯತ್ನವನ್ನ ಮಾಡ್ತೇವೆ ಅನ್ನುವಂತ ಉತ್ತರವನ್ನ 4 ದಿನಗಳ ಹಿಂದೆ ಅವರು ಕೊಟ್ಟಿದ್ರು. ಹಾಗಾಗಿ ಸಿದ್ದರಾಮಯ್ಯನವರು ಗೊತ್ತಿತ್ತು, ಡಿ.ಕೆ. ಶಿವಕುಮಾರ್ ಅವರಿಗೆ ಗೊತ್ತಿತ್ತು, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಗೊತ್ತಿತ್ತು, ಮತ್ತು ವಿರೋಧ ಪಕ್ಷದ ಪ್ರತಿಯೊಬ್ಬ MLA-ಗೂ ಕೂಡ ಗೊತ್ತಿತ್ತು. ಯಾಕಂದ್ರೆ ನೋಡಿ, ಒಬ್ಬ MLA ತನಗೊಂದು 25 ಕೋಟಿ ಅನುದಾನ ಕೊಡಿ ಅನ್ನುವಂತಕ್ಕೆ ದಿನಗಟ್ಲೆ CM ಮನೆ ಮುಂದೆ ಕೂತಿರ್ತಾನೆ, ದಿನಗಟ್ಲೆ CM ಹಿಂದೆ ಬಿದ್ದಿರ್ತಾನೆ. ಅಂತದ್ರಲ್ಲಿ 1 ತಿಂಗಳ ಗ್ಯಾರಂಟಿ ಹಣ 2,500 ಕೋಟಿ, ಅಂದ್ರೆ 2 ತಿಂಗಳ ಗ್ಯಾರಂಟಿ ಹಣ 5,500 ಕೋಟಿಯಷ್ಟು ಹಣ ರಾಜ್ಯದ ಬೊಕ್ಕಸದಲ್ಲಿ ಹಾಗೆ ಇದೆ ಅಂದ್ರೆ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನ ಒಂದು ಗಮನಕ್ಕೆ ಬರಲ್ವಾ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂತ ಅಥವಾ ಆರ್ಥಿಕ ಸಚಿವರಾಗಿರುವಂತ ಸಿದ್ದರಾಮಯ್ಯನವರ ಒಂದು ಗಮನಕ್ಕೆ ತರಲಿಲ್ವಾ? ಎಲ್ಲರಿಗೂ ಗೊತ್ತಿದೆ. ಆದ್ರೂ ಕೂಡ ಈ ಸರ್ಕಾರ ಆಗ್ಲಿ, ವಿರೋಧ ಪಕ್ಷವಾಗ್ಲಿ, ರಾಜ್ಯದ ಮಹಿಳೆಯರ ಒಂದು ಏಳಿಗೆಗಾಗಿ ಅಥವಾ ಅವರ ಒಂದು ಒಳ್ಳೆಯದಕ್ಕಾಗಿ ಗಮನ ಹರಿಸಲಿಲ್ಲ. ಮಾತಾಡಿದ್ರೆ ಇವ್ರು ಏನಂತಾರೆ ಅಂದ್ರೆ, ನೀವು 1 ರೂಪಾಯಿ ಕೊಟ್ಟಿರಲಿಲ್ಲ, ನಾವು 40,000 ಕೋಟಿಯಷ್ಟು ಈಗಾಗಲೇ ಹಣವನ್ನ ಕೊಟ್ಟಿದ್ದೇವೆ ಅನ್ನುವಂತ ಮಾತನ್ನ ಆಡಳಿತ ಪಕ್ಷದವ್ರು ಹೇಳ್ತಾರೆ. ಇಲ್ಲಿ ಮತ್ತೊಂದು ಗಮನ ಹರಿಸಬೇಕಂತ ವಿಚಾರ ಅಂದ್ರೆ, ಎಲ್ಲವೂ ಒಂದು ಕಡೆ ಚರ್ಚೆ ಆದ್ರೆ ಯಾಕೆ ಅಧಿವೇಶನದ ಟೈಮಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂತು ಎನ್ನುವುದನ್ನು ನೋಡ್ತಾ ಇದ್ರೆ ಇಲ್ಲಿ ಒಂದೇ ಒಂದು ಉತ್ತರ ಕಾಣುತ್ತೆ. ಅದೇನಂದ್ರೆ, ಡಿ.ಕೆ. ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯನವರ ಬಣದ ನಡುವೆ ಆಗ್ತಾ ಇರುವಂತ ಕಚ್ಚಾಟ. ಸಿದ್ದರಾಮಯ್ಯನವರು ತಾನೇ ಮುಖ್ಯಮಂತ್ರಿ ಆಗ್ಬೇಕೆನ್ನುವಂತ ಒಂದು ಹಠವನ್ನ 5-6 ತಿಂಗಳಿಂದ ಹೇಳ್ಕೊಂಡು ಬರ್ತಾ ಇದ್ರು. ಜೊತೆಗೆ ಅವರ ಆಪ್ತ ಬಣದವರು ಸಿದ್ದರಾಮಯ್ಯನವರಿಗಿಂತ ಹೆಚ್ಚು ಒತ್ತಡವನ್ನ ಸಿದ್ದರಾಮಯ್ಯನವರ ಮೇಲೆ ಮತ್ತು ಡಿ.ಕೆ. ಶಿವಕುಮಾರ್ ಅವರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಪಟ್ಟದ ಕುರ್ಚಿಗೆ ಕೂರಿಸಬಾರದು ಎನ್ನುವಂತಹ ಹಠವನ್ನ ನಿನ್ನೆಯೂ ತೊಟ್ಟಿದ್ರು, ಇವತ್ತು ತೊಟ್ಟಿದ್ರು. ಅದರಲ್ಲಿ ಮುಖ್ಯವಾಗಿ ರಾಜಣ್ಣ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಂ ಬಿ ಪಾಟೀಲ್ ಆಗಿರ್ಬೋದು, ಎಚ್.ಸಿ. ಮಹದೇವಪ್ಪ ಆಗಿರ್ಬೋದು, ಹೀಗೆ ಅನೇಕರು ಹೇಳ್ತಾರೆ ಇದ್ರು. ಅದಕ್ಕೆ ತದ್ವಿರುದ್ಧ ಎಂಬಂತೆ ಡಿ.ಕೆ. ಶಿವಕುಮಾರ್ ಕೂಡ ಬಾಣಗಳ ಮೇಲೆ ಬಾಣ ಬಿಡ್ತಾ ಇದ್ರು. ಜೊತೆಗೆ ಡಿನ್ನರ್ ಆಯ್ತು, ಜೊತೆಗೆ ನಾಟಿ ಕೋಳಿ ಆಯ್ತು, ಜೊತೆಗೆ ಇಡ್ಲಿ ವಡಾ ಸಾಂಬಾರ್ ಆಯ್ತು, ಎಲ್ಲವೂ ಆಯ್ತು. ಅದರ ಮುಖ್ಯವಾದ ವಿಚಾರ ಮತ್ತೊಮ್ಮೆ ಯತೀಂದ್ರ ಅವರು ಯಾವಾಗ ಪದೇ ಪದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಮತ್ತು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟವನ್ನು ಕೇಳಿದ್ರು, ಆದ್ರೂ ಕೂಡ ಹೈಕಮಾಂಡ್ ಅವರಿಗೆ ಒಪ್ಪಲಿಲ್ಲ. ಹಾಗಾಗಿ 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಎನ್ನುವಂತ ಮಾತನ್ನ ಅಧಿವೇಶನ ಟೈಮಲ್ಲಿ ಯಾವಾಗ ಹೇಳಿದ್ರಲ್ಲ, ಅದಕ್ಕೆ ತಕ್ಕಂತೆ ಡಿ.ಕೆ. ಶಿವಕುಮಾರ್ ಅವರು ಮತ್ತೊಂದು ಬಾಣವನ್ನು ಹೊಡೆದ್ರು. ಅದೇನಂದ್ರೆ, ಮೊಟ್ಟ ಮೊದಲ ಬಾರಿಯಾಗಿ ಕುಣಿಗಲ್ ರಂಗನಾಥ್ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಅಂದ್ರೆ ಸಂಬಂಧಿ ಸಹೋದರರಾದಂತ ಕುಣಿಗಲ್ ರಂಗನಾಥ್ ಅವರು ಸಿದ್ದರಾಮಯ್ಯನವರ ವಿರುದ್ಧವೇ ಅಧಿವೇಶನದಲ್ಲಿ ವಾಗ್ಬಾಣವನ್ನು ಬಿಟ್ಟು ಮಧುಗುರಿ MLA ಆಗಿರುವಂತ ಕೆ.ಎನ್. ರಾಜಣ್ಣನವರಿಗೆ ನೀವು 1,000 ಕೋಟಿ ಅನುದಾನವನ್ನು ಕೊಡ್ತೀರಿ, ಅಂದ್ರೆ ಆಪ್ತರಾಗಿರುವಂತ ಕಾರಣಕ್ಕಾಗಿ ನಮಗೆ ಒಂದು 20 ಕೋಟಿ ಕೊಡ್ಲಿಕ್ಕೂ ನಿಮ್ಮ ಹತ್ರ ಆಗಿಲ್ಲ, 1 ಕೋಟಿ ನೀವು ನಮಗೆ ಅನುದಾನ ಮಾಡಿ ಕೊಡ್ಲಿಲ್ಲ, ಹಾಗಾದ್ರೆ ನಮ್ಮ ಜನರಿಗೆ ನಾವು ಏನು ಉತ್ತರ ಕೊಡ್ಬೇಕೆನ್ನುವಂತ ಮಾತನ್ನ CM ಸಿದ್ದರಾಮಯ್ಯನವರಿಗೆ ಮುಖಕ್ಕೆ ಹೇಳಿದ್ರು. ಅದು ಮೊದಲ ಎಚ್ಚರಿಕೆಯಾಗಿತ್ತು. ಎರಡನೇದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮುಖಾಂತರ ಮೊದಲ ಸುಳ್ಳನ್ನು ಹೇಳಿಸಿ, ಇಲ್ಲ ನಾವು ಸರ್ಕಾರಕ್ಕೆ ಮುಖಭಂಗ ಆಗಬಾರದು ಎನ್ನುವಂತ ಸುಳ್ಳನ್ನು ಹೇಳಿಸಿ, ಅದಾದ ನಂತರ ಮತ್ತೆ ಸತ್ಯವನ್ನು ಒಪ್ಪಿಕೊಂಡು ಸಿದ್ದರಾಮಯ್ಯನವರಿಗೆ, ಅಂದ್ರೆ ಇಲ್ಲಿಯ ತನಕವೂ ಕೂಡ ಅದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಇಲಾಖೆಗೆ ಬರ್ತಿತ್ತು ಮತ್ತು ಅದಕ್ಕೆ ಅವರೇ ಅಧ್ಯಕ್ಷರಾಗಿದ್ರು. ಆದ್ರೆ ಜನವರಿಯಿಂದ ಈ 30,000 ಕೋಟಿಯಷ್ಟು ಹಣದ ಒಂದು ವಹಿವಾಟು, ವ್ಯವಹಾರ ಮತ್ತು ಅದರ ದಾಖಲಾತಿ ಎಲ್ಲವೂ ಕೂಡ ಆರ್ಥಿಕ ಇಲಾಖೆಯ ಅಂಡರ್ ಬರೋದ್ರಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸತ್ಯವನ್ನು ಹೇಳಿ ಇದೀಗ ಸಿದ್ದರಾಮಯ್ಯನವರಿಗೆ ಮುಖಭಂಗವನ್ನ ಮಾಡಿದ್ರು. ನೋಡಿ, ಇದೇ ವಿಚಾರವನ್ನ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು 4 ದಿನಗಳ ಹಿಂದೆ. ಇಲ್ಲ, ಆಗ್ಲಿಕ್ಕಿಲ್ಲ. ಅವ್ರು ಒಂದೇ ವಾಕ್ಯದ ಎಲ್ಲವನ್ನು ಸ್ಪಷ್ಟವಾಗಿ ಹೇಳಿದ್ರು. ನಾವು ಮಾರ್ಚ್ ಮತ್ತು ಫೆಬ್ರವರಿ ಹಣವನ್ನ ಹಾಕಿದ್ದೇವೆ, ಒಂದು ವೇಳೆ ಹಾಕ್ಲಿಲ್ಲ ಅಂದ್ರೆ ನಾನು ವಿಚಾರ ಮಾಡಿಕೊಂಡು ಅದಕ್ಕೆ ಏನಾಗಿದೆ, ಏನ್ ತೊಂದರೆ ಆಗಿದೆ ಎಲ್ಲವನ್ನ ಸರಿಪಡಿಸಿಕೊಂಡು ಆದಷ್ಟು ಬೇಗ ಹಣವನ್ನ ಹಾಕ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ರು. ಅದು ಅಷ್ಟಕ್ಕೆ ಸಮಾಧಾನ ಆಗಿತ್ತು. ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಾತನ್ನ ಆಡಬಹುದಿಲ್ಲ, ಅದು ನನ್ನ ಇಲಾಖೆ ಅಲ್ಲ, ಅದು ಸಿದ್ದರಾಮಯ್ಯ ಇಲಾಖೆ ಅನ್ನುವಂತ ಮಾತನ್ನ ಹೇಳ್ಬೋದು. ಆದ್ರೆ ನಿನ್ನೆ ಅವರು ಸಾರಾಸಗಟಾಗಿ ಸತ್ಯವನ್ನ ರಾಜ್ಯದ ಕಣ್ಣ ಮುಂದೆ ಅಥವಾ ರಾಜ್ಯದ ಜನರ ಮುಂದೆ ಒಪ್ಪಿಕೊಂಡು ನೇರವಾಗಿ ಸಿದ್ದರಾಮಯ್ಯನವರಿಗೆ ಮುಖಭಂಗ ಮಾಡುವಂತ ಒಂದು ವಿಚಾರ ಆಯಿತು. ಸಿದ್ದರಾಮಯ್ಯನವರ ಮುಖಭಂಗ ಆಗತ್ತಾ, ಲಕ್ಷ್ಮಿ ಹೆಬ್ಬಾಳ್ಕರ್ ಮುಖಭಂಗ ಆಗತ್ತಾ, ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗತ್ತೆ ಎನ್ನುವುದಕ್ಕಿಂತ ಇಲ್ಲಿ 2 ಪ್ರಮುಖವಾದಂತ ವಿಷಯ. ಅದೇನಂದ್ರೆ, ಒಂದು, ರಾಜ್ಯದ ಗೃಹಲಕ್ಷ್ಮಿಯವರಿಗೆ ಸರ್ಕಾರ ಮಹಾಮೋಸ ಮಾಡಿದೆ, ಇದೇ ತನಕ 5,000 ಕೋಟಿಯಷ್ಟು ಹಳೆಯ ಹಣವನ್ನು ಕೊಟ್ಟಿಲ್ಲ ಎನ್ನುವುದು ಒಂದು. ಆದ್ರೆ ಎರಡನೇದಾಗಿ ಈ ಹಗರಣ ಬೆಳಕಿಗೆ ಬರಲಿಕ್ಕೆ ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಅವರೇ ಪರೋಕ್ಷವಾಗಿ ಕಾರಣರಾದ್ರ. ಈ ಮುಖಾಂತರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹತ್ರ ಸುಳ್ಳು ಹೇಳಿಸಿ, ಅದಾದ ನಂತರ ಸತ್ಯ ಹೇಳಿಸಿ ಇಡೀ ರಾಜ್ಯದ ಮುಂದೆ ಈ ಹಗರಣವನ್ನು ಬೇಲಿಗೆ ತಂದು ನೇರವಾಗಿ ಸಿದ್ದರಾಮಯ್ಯನವರಿಗೆ ಮುಖಭಂಗ ಮಾಡುವಂತ ಒಂದು ಪ್ರಕ್ರಿಯೆ ಈ ತೆರೆಯ ಹಿಂದೆ ಆಯ್ತಾ ಎನ್ನುವುದು ಕೂಡ ಇದೀಗ ಜನರಿಗೆ ಅತ್ಯಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈ ರಾಜ್ಯಕ್ಕೆ ಏನಿದ್ರು ಕೂಡ ಇದೀಗ 2 ತಿಂಗಳ ಹಳೆ ಹಣ, 3 ತಿಂಗಳ ಹೊಸ ಹಣ ಎಲ್ಲ ಸೇರಿ 15,000 ಕೋಟಿಯಷ್ಟು ಸರ್ಕಾರಕ್ಕೆ ಬೇಕಾಗುತ್ತೆ. ಜೊತೆಗೆ
ಪ್ರತಿ ಮಹಿಳೆಗೆ 10,000 ರೂಪಾಯಿ ಅಂದ್ರೆ 5 ತಿಂಗಳ ಹಣ ಟೋಟಲ್ 10,000 ರೂಪಾಯಿ ಯಾವಾಗ ಹಾಕ್ತೀರಿ ಅನ್ನುವಂಥ ಪ್ರಶ್ನೆ ಇದೀಗ ರಾಜ್ಯದ ಪ್ರತಿಯೊಬ್ಬ ಮಹಿಳೆಯರು ಕೇಳ್ತಾ ಇದ್ರೆ, ಇದರ ಮಧ್ಯೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ವಿರೋಧ ಪಕ್ಷವಾಗಿ ಕಾರ್ಯವನ್ನ ಕೈಗೊಂಡು ಇಡೀ ರಾಜ್ಯದ ಜನರು ಬಿಜೆಪಿಗೆ ಒಂದು ಸಹಪಾಸಿಗೆ ಕೂಡ ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.